ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಆಡಳಿತ ಮಂಡಳಿ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಮಾತ್ರೆ ಸೇವಿಸಿ ಕಾಲೇಜು ವಿದ್ಯಾರ್ಥಿ ನಿಖಿಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದ ವಿದ್ಯಾರ್ಥಿ ಆಗಿದ್ದಂತಹ ನಿಖಿಲ್ ಎಎಂಸಿ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ನಿಖಿಲ್ ಮಾತ್ರೆ ಸೇವಿಸಿ ನಿಖಿಲ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಕಾಲೇಜಿನ ಆಡಳಿತ ಮಂಡಳಿಯ ಕಿರುಕುಳಕ್ಕೆ ಬೇಸತ್ತು ನಿಖಿಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೋಷಕರು ಹಾಗೆ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ಅವರು ಕೊಟ್ಟಂತಹ ಕಿರುಕುಳದಿಂದಲೇ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಇದಕ್ಕೆ ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಾತ್ರೆ ಸೇವಿಸಿ ನಿಖಿಲ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಎಎಂಸಿ ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಓದ್ತಾ ಇದ್ದಂತಹ ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ನಿಖಿಲ್ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಬರೆದಿರುವಂತಹ ಡೆತ್ ನೋಟನ್ನು ಕೂಡ ಅಲ್ಲಿ ಗಮನಿಸಬಹುದಾಗುತ್ತೆ. ಇನ್ನು ಈಗಾಗಲೇ ಕಾಲೇಜಿನ ಆವರಣದಲ್ಲಿ ಅಲ್ಲಿ ಜಮಾವಣೆ ಆಗಿರುವಂತಹ ಅವರ ಕುಟುಂಬಸ್ಥರು ಸಂಬಂಧಿಕರು ಕಾಲೇಜಿನ ಆಡಳಿತ ಮಂಡಳಿಯವರ ಕಿರುಕುಳದಿಂದಲೇ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅಂತ ಗಂಭೀರ ಆರೋಪವನ್ನು ಅಲ್ಲಿ ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಡೀನ್ನಿಂದ ಕಿರುಕುಳ ನೀಡ್ತಾ ಇದ್ರು ಅನ್ನೊಂದು ಆರೋಪವನ್ನು ಪೋಷಕರು ಮಾಡ್ತಾ ಇರುವಂಥದ್ದು. ಇನ್ನು ತಾಯಿ ಎದುರೇ ನಿಖಿಲ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ರಂತೆ. ಕಿರುಕುಳಕ್ಕೆ ಬೇಸತ್ತು ನಿಖಿಲ್ ಮಾತ್ರೆಯನ್ನು ಸೇವಿಸಿದ್ದಾನೆ ಅನ್ನೋ ಒಂದು ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಎಎಂಸಿ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಿಕರು. ನನ್ನ ಮಗನನ್ನ ಕಾಲೇಜಿನವರೇ ಕೊಲೆ ಮಾಡಿದ್ದಾರೆ ಅಂತ ತಾಯಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಿಬ್ಬಂದಿ, ಡೀನ್ ಸೇರಿದಂತೆ ಮಗನಿಗೆ ಅವಮಾನಿಸಿದ್ರು. ಎಲ್ಲರೂ ಸೇರ್ಕೊಂಡು ನನ್ನ ಮಗನಿಗೆ ಅವಮಾನ ಮಾಡಿದ್ರು, ಅದರಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅಂತ ತಾಯಿ ಕೂಡ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ನಿಖಿಲ್ ಅಂತ ಎಎಂಸಿ ಕಾಲೇಜ್ಗೆ ಸೇರಿಸಿದ್ದೆ ಸರ್. ನಾನು 15 ದಿವಸಕ್ಕೆ 10 ದಿವಸಕ್ಕೆ ಹೋಗಿ ಕೇಳೋದು, ಅಪಾಲಜಿ ಲೆಟರ್ ಬರ್ಕೊಡು, ಸೇರಿಸ್ಕೊತೀವಿ, ಬರ್ಕೊಟ್ಬಿಟ್ಟು ಬಂದ್ವಿ, ಫೋನ್ ಮಾಡ್ತೀವಿ ಹೋಗು ಅಂದರು. ತಿರುಗಿ ನೆನ್ನೆ ಇಲ್ಲ ಮೊನ್ನೆ ನಾನು ನನ್ನ ಮಗ ಓದ್ವಿ ಸರ್. ದೀಪಕ್ ದೀನ್ ಅಂತ ಅದ್ಯಾರೋ ಒಂದು ಹೆಂಗ್ಸು, ಅವಳೇನೋ ಸೈಕಾಲಜಿ ಅಂತೆ, ನನ್ನ ಮಗನಿಗೆ ತುಂಬ ಅವಮಾನ ಮಾಡಿದ್ರು, ಹೊಡೆದ್ರು, ಬೈದರು, ಎಲ್ಲ ಮಾಡಿದ್ರು. ಹಲ್ಕ ಮಾತೆಲ್ಲ ಬೈದು ನನ್ನ ಮಗನ ಕೆಟ್ಟ ಶಬ್ದದಲ್ಲಿ ಬೈದು ನನ್ನ ಮಗನ ಸೂಸೈಡ್ ಮಾಡ್ಕೊಳೋ ತನಕ ಮಾಡಿದ ಕಾಲೇಜು ಸರ್. ಪ್ರಿನ್ಸಿಪಾಲ್ ಹೆಸರು ಗೊತ್ತಿಲ್ಲ, ಪ್ರಿನ್ಸಿಪಾಲು, ಇನ್ನೊಬ್ಬ ಲೇಡಿ ಯಾರೋ ಅವರೆಲ್ಲರೂ ಸೇರಿ ನನ್ನ ಮಗನ ಇದು ಕೊಲೆನೇ ಸರ್. ನನ್ನ ಮಗ ಪಾಯ್ಸನ್ ತೊಗೊಂಡಂಗೆ ಮಾಡಿರೋದು. ಬೇರೆ ಮಕ್ಕಳಿಗೆ ಹಿಂಗೆ ಆಗಬಾರ್ದು, ಒಂದು ಬಡವ್ರಿಗೆ ಹಿಂಗೆ ಆಗಬಾರ್ದು ಸರ್. ಮೊನ್ನೆ ಅವನು ಆ್ಯಕ್ಚುಲಿ ಅಲ್ಲಿ ಬುಧವಾರ ಹೋಗಿ ಬಂದಿದ್ದಾರೆ ಕಾಲೇಜಿಂದ. ಅವನಿಗೆ ಅಲ್ಲಿ ಡೀನ್ ಅನ್ನೋರು ತುಂಬ ಅವಮಾನ ಮಾಡಿ, ಕಾಲೆಲ್ಲ ಇಟ್ಕೊಂಡಿದ್ದಾನೆ, ನನ್ನ ಎಜುಕೇಷನ್ ಹಾಳಾಗುತ್ತೆ, ನನಗೆ ಪರ್ಮಿಷನ್ ಕೊಡಿ, ಅವ್ರನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ಇವ್ರು ಕೇಳ್ಕೊಂಡಿದ್ದಾರೆ. ಡೀನ್ ಅನ್ನೋರು ಇಲ್ಲ, ನಾನು ಅವತ್ತು ಲೀವಲ್ಲಿ ಇದ್ದಿದ್ರೆ ನಿನಗೆ ಇಷ್ಟಂಕ ನಿನ್ನ ಬಿಡ್ತಾನೆ ಇರಲಿಲ್ಲ ನಾನು ಅಂತ ಎಲ್ಲ ಅವಮಾನ ಮಾಡಿ ನಮ್ಮಮ್ಮ ಹೇಳಿದ್ದಾರೆ. ಅದೇ ನನ್ನ ಗಂಡ ಇಲ್ಲ, ಅವ್ನಿಗೊಬ್ಬನಿಗೆ ನಾನು ಸಾಕಿದ್ದೀನಿ ಅಂದರೆ ಅದು ನಿನ್ನ ಹಣೆ ಬಾರ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಸೇರಿಸ್ಕೊಳಲ್ಲ ಅಂತ ಒಂಥರ ಅವಮಾನ ಮಾಡಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇದ್ರ ಹತ್ರ ಎಲ್ಲ ನಾವು ಅವಮಾನ ಮಾಡಿದ್ದಾರೆ. ಆ ನೋವಿಗೆ ಬಂದು ನೈಟು ಅವನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾನೆ. ಮೊನ್ನೆ ಅವನು